ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ಪದಸಿರಿ ಕಲಿಕಾ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ದಿ ಒಕ್ಯಾಬ್ ಚಾಲೆಂಜ್ ಸೀರೀಸ್ ಲರ್ನಿಂಗ್ ದಿ ನೆಕ್ಸ್ಟ್ ಎಡಿಷನ್ ಆಫ್ ದಿಸ್. ಸರಿ, ಹಾಗಾದರೆ ಇವತ್ತು ಎಷ್ಟನೇ ದಿನ? ದಿನ 26. ಪದವೇನು ಅಂತ ಕೇಳಿದ್ರೆ ಎಫಿಮೆರಲ್ ಅಂತ ಹೇಳ್ತಾ ಇದ್ದಾರೆ. ಎಫಿಮೆರಲ್ ಅಂತ ಹೇಳಿದ್ರೆ ಪ್ರತಿ ಕ್ಷಣಕ್ಕೂ ಅತಿ ವೇಗವಾಗಿ ಬದಲಾಗುವಂಥದ್ದಕ್ಕೆ ಕ್ಷಣಿಕ, ತತ್ಕ್ಷಣ, ಈ ಕ್ಷಣ ಅನ್ನುವಂಥದ್ದಕ್ಕೆ ಬದಲಾವಣೆ ಅತಿ ವೇಗವಾಗಿ ಆದರೆ ಎಫಿಮೆರಲ್ ಅಂತ ಹೇಳ್ತೀವಿ. ಒಂದು ಸೆಂಟೆನ್ಸ್ ಹೇಳಬೇಕಂದ್ರೆ ಫ್ಯಾಷನ್ ಅಟ್ ಪ್ಯಾರಿಸ್ ಈಸ್ ಎಫಿಮೆರಲ್. ಪ್ಯಾರಿಸಲ್ಲಿ ಫ್ಯಾಷನ್ ಅನ್ನುವಂಥದ್ದು ಪ್ರತಿ ಕ್ಷಣಕ್ಕೆ, ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಬದಲಾಗ್ತಾನೇ ಇರುತ್ತಂತೆ. ಸಿನಾನಿಮ್ಸ್ ಏನು ಹೇಳ್ಬೋದು? ಮೊಮೆಂಟರಿ, ಟೆಂಪರರಿ, ಟ್ರಾನ್ಸಿಯಂಟ್, ಈ ಎಲ್ಲ ಪದಗಳನ್ನು ಹೇಳ್ಬೋದು. ಅದಕ್ಕೆ ಚಿತ್ರವನ್ನು ಹಾಕಿದ್ದೀವಿ. ಎಫಿಮೆರಲ್ ಚಿಟ್ಟೆ ಎಲ್ಲಿಂದ ಎಲ್ಲಿಗೆ, ಕಂಬಳಿ ಹುಳದಿಂದ ಒಂದು ಸುಂದರ ಚಿಟ್ಟೆಗೆ ಬದಲಾಗುವಂಥದ್ದು. ಅದಕ್ಕೆ ಎಫಿಮೆರಲ್ಗೆ ಈ ಚಿಟ್ಟೆ ಚಿತ್ರವನ್ನು ಹಾಕಿದ್ದೀವಿ. ಸರಿ ಅಲ್ವಾ? ಹಾಗಾದರೆ ಮುಂದೆ ನೋಡೋಣ ಅಲ್ವಾ? ಎಫಿಮೆರಲ್ನ ಆ್ಯಂಟನಿಮ್ಸ್ ಏನೇನು ಅಂತ ಹೇಳಿದ್ರೆ ಎವರ್ ಲಾಸ್ಟಿಂಗ್, ಟೈಮ್ಲೆಸ್. ಚೇಂಜ್ ಅಂದರೆ ನೋ ಚೇಂಜ್, ಇರೋದು ಇದ್ದಂಗೆ ಇದ್ದು ಬಿಡಲಿ ಅಲ್ವಾ? ಏನೇ ಬದಲಾದರೂ ಜಗತ್ತಲ್ಲಿ ಕ್ಯಾರೆಕ್ಟರ್, ಕಾಂಡಕ್ಟ್, ಬಿಹೇವಿಯರ್, ಇದು ಒಳ್ಳೆತನ ಅಂತಲೇ ಅಂತೀವಿ, ಅವತ್ತಾದರೂ ಇವತ್ತಾದರೂ. ಸರಿ ಅಲ್ವಾ? ಇತಿಹಾಸವಷ್ಟೇ ಅಲ್ಲ, ಪುರಾಣ ಕೂಡ ಹಾಗೆ ಹೇಳ್ತಾ ಇದ್ವಿ. ದಟ್ ವಿಚ್ ಈಸ್ ಎವರ್ ಲಾಸ್ಟಿಂಗ್, ದಟ್ ವಿಚ್ ಡೂ ನಾಟ್ ಚೇಂಜ್, ವಿಚ್ ಶುಡ್ ನಾಟ್ ಚೇಂಜ್, ಇದನ್ನು ನಾವು ಹೀಗಂತ ಎವರ್ ಲಾಸ್ಟಿಂಗ್ ಅಂತ ಹೇಳ್ತೀವಿ. ಟೈಮ್ಲೆಸ್, ಅದಕ್ಕೆ ಸಮಯಕ್ಕೆ ಅತೀತವಾದದ್ದನ್ನು ಹೀಗಂತ ಹೇಳ್ತೀವಿ. ದೇ ಆರ್ ದಿ ಆ್ಯಂಟನಿಮ್ಸ್, ವಿರುದ್ಧಾರ್ಥಕ ಪದಗಳು ಎಫಿಮೆರಲ್ಗೆ ಅಂತ ಹೇಳಿ. ಸ್ಪೆಲ್ಲಿಂಗ್ಗಳನ್ನು ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಲ್ವಾ? ಅರ್ಥಗಳ ಜೊತೆಗೆ ಎಲ್ಲವನ್ನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇವೆಲ್ಲವೂ ನಿಮ್ಮ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಬಹುದಾದಂಥ ಪದಗಳು. ಆದ್ದರಿಂದ ಕಲಿತಾ ಇರಿ ಜ್ಞಾನಗಂಗೋತ್ರಿ ಜೊತೆ. ನಾನು ಸಿಗ್ತೀನಿ ನಿಮಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ.